ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳ ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ UGCET 2021 ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಮಾಪಪ್ ರೌಂಡಿನ ಒಂದು ಶೆಡ್ಯೂಲನ್ನು ಈಗ ತಾನೇ KEಯವರು ರಿಲೀಸ್ ಮಾಡಿದ್ದಾರೆ. ಹೌದು, ಈಗ ತಾನೇ ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದರ ಒಂದು ರೀಸನ್ ಏನಂದರೆ, ಈಗ ಮಾಪಪ್ಪನ್ನು ಮಾಡ್ತಿರುವಂಥ ರೀಸನ್ ಏನಂತಂದರೆ, ಭಾರತದ ಒಂದು ಸುಪ್ರೀಂ ಕೋರ್ಟ್ ಏನಿದೆ ಅದರ ಒಂದು ಆದೇಶದ ಪ್ರಕಾರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡೆಯೋದಕ್ಕೆ ದಿನಾಂಕವನ್ನು 15ನೇ ತಾರೀಕು ಮಾರ್ಚ್ವರೆಗೆ ವಿಸ್ತರಣೆ ಮಾಡಲಾಗಿದೆ. ಅದಕ್ಕಾಗಿ ಸರ್ಕಾರದವರು KE ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಪಪ್ ಅನ್ನು ಮಾಡಿ ಅಂತೇಳಿ. ಸೊ ಯಾವ್ಯಾವ ಸೀಟ್ಗಳು ಉಳಿದಿದೆ ಅದರ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ. ಸ್ವಲ್ಪ ವೇಟ್ ಮಾಡಿ, ರಿಲೀಸ್ ಮಾಡಿ ಅದರ ಬಗ್ಗೆ ಹೊಸ ಆಪ್ಷನ್ ಎಂಟ್ರಿ ನೀವು ಮಾಡಬೇಕಾಗ್ತದೆ. ಇಲ್ಲಿ ಶೆಡ್ಯೂಲ್ನ ನೋಡ್ಕೊಳ್ಳಿ. ಸೊ 10 ಗಂಟೆ ಅಂದರೆ 10ನೇ ತಾರೀಕು ಇವತ್ತು 9 ಗಂಟೆಯ ಮೇಲೆ ನಿಮಗೆ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ. ಸೊ ಅದಾದಮೇಲೆ ಫ್ರೆಶ್ ಆಪ್ಷನ್ ಎಂಟ್ರಿಯನ್ನು ತಗೊಳ್ಬೇಕು. ಫ್ರೆಶ್ ಅಂತಂದರೆ ಆಪ್ಷನ್ಸ್ ನೀವೇನಾದರೂ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರಿ ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಅದನ್ನು ಡಿಲೀಟ್ ಆಗಿಬಿಟ್ಟಿರ್ತದೆ. ಇಲ್ಲಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಅದಕ್ಕೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ 13ನೇ ತಾರೀಕು 10 ಗಂಟೆ ತನಕ ಟೈಮ್ ಇರ್ತದೆ. ಅದಾದಮೇಲೆ ನಿಮಗೆ ಆ್ಯಸ್ ಯೂಶ್ವಲ್ ಡೈರೆಕ್ಟಾಗಿ ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ಮಾರ್ಕ್ ಇರೋದಿಲ್ಲ, ಗೊತ್ತಿರಲಿ. ಸೊ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ 13ನೇ ತಾರೀಕು 2 ಗಂಟೆಯ ಮೇಲೆ ಬರ್ತದೆ. ಅದಾದಮೇಲೆ ನಿಮಗೆ 2 ದಿವಸ ಟೈಮ್ ಇರ್ತದೆ, ಗೊತ್ತಿರಲಿ. 14 ಮತ್ತು 15 ಹರಿಬರಿ ಒಳಗೆ ಎಲ್ಲ ನಡೆದು ಬಿಡ್ತದೆ. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 4:15 ಒಳಗೆ ನೀವು ಅಡ್ಮಿಷನ್ ಡೌನ್ಲೋಡ್, ಅಡ್ಮಿಷನ್ ಆರ್ಡರ್, ಪೇಮೆಂಟ್ ಆಫ್ ಫೀಸ್ ಮತ್ತು ರಿಪೋರ್ಟಿಂಗ್ ಟು ದ ಕಾಲೇಜ್ ಫೈನಲ್ ಡೇಟ್. ಓಕೆ, ಸೊ ಯಾರ್ಯಾರಿಗೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಸೊ ನೀವೆಲ್ಲರೂ ಮಾಡಬಹುದು. ಸೊ ಆದರೆ ಆ್ಯಸ್ ಯೂಶ್ವಲ್ KEಯವರು ಒಂದು ಕ್ಲಾರಿಫಿಕೇಷನನ್ನು ಇಲ್ಲಿ ಕೊಟ್ಟಿಲ್ಲ. ನೀವು ನನಗೆ ಮೆಸೇಜ್ ಮಾಡಿ ಆದರೂ ಕೇಳ್ಬೋದು, ಮೇಲ್ ಆದರೂ ಮಾಡಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೇಳಿದರೂ ಕೂಡ ನನ್ನ ಆನ್ಸರ್ ನನಗೆ ಗೊತ್ತಿಲ್ಲ. ಯಾಕಂತಂದರೆ KEಯವರು ಎಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಈಗ ಆಲ್ರೆಡಿ ಸೀಟ್ ಸಿಕ್ಕವರು ಪಾರ್ಟಿಸಿಪೇಟ್ ಮಾಡಬಹುದಾ? ಎರಡನೇ ಕ್ವಶನ್ನು, ಆಲ್ರೆಡಿ ಯಾರ್ಯಾರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದು ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರ್ಬೋದು. ಕ್ಯಾನ್ಸಲ್ ಅನ್ನು ಅಫಿಷಿಯಲಿ ಮಾಡ್ಕೊಂಡಂಥವ್ರು ಪಾರ್ಟಿಸಿಪೇಟ್ ಮಾಡ್ಬೋದಾ? ಮೂರನೇದಾಗಿ ನನ್ನ ಕ್ವಶನ್ ಅಂತಂದರೆ, ಸೊ ಯಾರ್ಯಾರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಬಟ್ ಯಾವುದೇ ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದೇನೆ, ಅಡ್ಮಿಷನನ್ನು ಮಾಡ್ದೇನೆ ಹಾಗೆ ಬಿಟ್ಟಿರ್ತಾರೆ, ಅವರು ಈ ಒಂದು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಈ ರೀತಿ 3 ಕ್ವಶನ್ಗಳಿವೆ. ಇದಕ್ಕೆ KEಯವರೇ ಆನ್ಸರ್ ಮಾಡಬೇಕು. ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾರ್ಯಾರು KE ಆಫೀಸಿಗೆ ಹತ್ತಿರ ಇದ್ದೀರಿ ಮತ್ತು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ದಯವಿಟ್ಟು KE ಆಫೀಸಿಗೆ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ. ಸೊ ನನ್ನ ನಂಬರ್ ಅಂತೂ ನಿಮ್ಗೆ ಗೊತ್ತೇ ಇದೆ, ವಾಟ್ಸಪ್ ನಂಬರ್. ಅದಕ್ಕೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಮೇಲ್ ಮಾಡಿ, ಅಥವಾ ಕಮೆಂಟಲ್ಲಿ ಯಾವುದಾದ್ರೂ ಒಂದು ವಿಡಿಯೋದ ಕೆಳಗಡೆ ಕಮೆಂಟಲ್ಲಿ ಈ ರೀತಿ ಇದೆ ಸರ್, ಇವರು ಪಾರ್ಟಿಸಿಪೇಟ್ ಮಾಡ್ಬೋದು, ನಾನು ಕೇಳ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಸೊ ಡೈರೆಕ್ಟಾಗಿ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಸೊ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಲ್ಲೂ ಕೂಡ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟೇ ಇಲ್ಲ. ಯಾರ್ಯಾರು ಇಲ್ಲಿ ದೊಡ್ಡ ಕ್ವಶನ್ ಇರೋದು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಅನ್ನೋದೊಂದೇ. ಯಾಕಂದರೆ ಈ ವಿಡಿಯೋನ ಹಾಕಿದ ತಕ್ಷಣ ಅವರೇ ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ಆಲ್ರೆಡಿ ನಮ್ಮದು ಅಡ್ಮಿಷನ್ ಆಗಿದೆ, ನಾವು ಮಾಡ್ಬೋದಾ? ಸೊ ನಾನು ಅಡ್ಮಿಷನ್ ಇಂಥ ಕಾಲೇಜಲ್ಲಿ ಕಡಿಮೆ, ಬೇರೆ ಯಾವುದೋ ಯೂಸ್ ಇಲ್ಲದೆ ಇರುವಂಥ ಅಥವಾ ನನಗೆ ಇಂಟ್ರೆಸ್ಟ್ ಇಲ್ಲದ ಕೋರ್ಸಸ್ಗಳಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ, ಈಗ ನಾನು ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ? ಅದನ್ನು ಕ್ಯಾನ್ಸಲ್ ಈಗ ನಾನು ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದಾ? ಅದರಲ್ಲಿ ನಾನು ಅಡ್ಮಿಷನ್ನೇ ತೊಗೊಂಡಿಲ್ಲ, ನಾನು ಸೀಟ್ ಸಿಕ್ಕಿತ್ತು, ನಾನು ಯಾವುದೋ ಡಿಸಿಷನ್ನೇ ತೊಗೊಂಡಿಲ್ಲ, ಪಾರ್ಟಿಸಿಪೇಟ್ ಮಾಡ್ಬೋದಾ? ಈ ರೀತಿ ಸಾವಿರಾರು ಕ್ವಶನ್ಗಳು ವಿದ್ಯಾರ್ಥಿ ತಲೆಯಲ್ಲಿದೆ. ನನಗಂತೂ ಇದರ ಬಗ್ಗೆ ಆನ್ಸರ್ ಗೊತ್ತಿಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ಬಟ್ KEಯದವರು ಇದರ ಬಗ್ಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಬಹುದು ಅಂತ ಒಂದು ಆಸೆಯನ್ನು ಇಟ್ಟುಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.